ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ನಿದ್ರೆಯಿಂದ ಎದ್ದ ಕೂಡಲೇ ವೀಕಾಗಿ ಫೀಲ್ ಆಗೋದು, ಲೇಸಿಯಾಗಿ ಫೀಲ್ ಆಗೋದು, ಎದ್ದೊಳ್ಬೇಕು ಅಂದ್ಕೊಂಡ್ರು ಎದ್ದೊಳೋಕ್ಕೆ ಆಗದೆ ಇರೋದು, ಓದೋವಾಗ ನಿದ್ರೆ ಬರೋದು ನಿಮಗೆ ಯಾವಾಗಾದರೂ ಆಗಿದೆಯಾ? ಇದು ಯಾಕೆ ಆಗಿರಲ್ಲ? ಖಂಡಿತ ಆಗಿರುತ್ತೆ. ಯಾಕಂದರೆ ಇದು ಈಗಿನ ದಿನಗಳಲ್ಲಿ ತುಂಬ ಜನ ಫೇಸ್ ಮಾಡ್ತಿರೋ ಒಂದು ದೊಡ್ಡ ಪ್ರಾಬ್ಲಮ್. ಸರಿ, ಹಾಗಾದರೆ ಬನ್ನಿ ವೇದಿಕ್ ಸೈನ್ಸ್ನ ಮೂಲಕ ಈ ಪ್ರಾಬ್ಲಮ್ಸ್ಗೆಲ್ಲ ಒಂದು ಒಳ್ಳೆ ಸೊಲ್ಯೂಷನ್ನ ಕಂಡುಹಿಡಿಯೋಣ. ಬೆಳಗ್ಗೆ ಎದ್ದ ಕೂಡಲೇ ಯಾವ ಕೆಲಸನೂ ಮಾಡಬೇಕು ಅನಿಸ್ದೆ ಮಂದವಾಗಿರೋದು, ಬೆಳಗ್ಗೆ ಬೇಗ ಎದ್ದು ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅಂತ ಎಷ್ಟೋ ಪ್ಲ್ಯಾನ್ಸ್ ಮಾಡಿಕೊಂಡ್ರು ನಿದ್ರೆಯಿಂದ ಎದ್ದೊಳೋಕ್ಕಾಗದೇ ಇರೋದು, ಓದ್ಕೊಳ್ಳೋಕ್ಕೆ ಕುಳಿತುಕೊಂಡಾಗ ನಿದ್ರೆ ಬರೋದು ಇಲ್ಲ ಲೇಸಿಯಾಗಿ ಅನಿಸೋದು, ಇವೆಲ್ಲ ಸಹ ವೇದಿಕ್ ಸೈನ್ಸ್ನ ಪ್ರಕಾರ ಸರಿಯಾದ ಪದ್ಧತಿಯಲ್ಲಿ ನಿದ್ರೆ ಮಾಡದೇ ಇರೋದು, ಸರಿಯಾದ ಸಮಯದಲ್ಲಿ ನಿದ್ರೆ ಮಾಡದೇ ಇರೋದು, ನಮ್ಮ ಡೈಲಿ ಹ್ಯಾಬಿಟ್ಸ್ಗಳಿಂದ ಈ ರೀತಿಯ ಪ್ರಾಬ್ಲಮ್ಸ್ ಬರ್ತಿರುತ್ತೆ. ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ನೀವು ಚಿಕ್ಕವರಿರೋವಾಗ ಸ್ಕೂಲ್ಗೆ ಹೋಗೋವಾಗ ಬೆಳಗ್ಗೆ ನಿದ್ರೆಯಿಂದ ಎದ್ದಾಗ ಎಷ್ಟೋ ಫ್ರೆಶ್ ಆಗಿ ಎದ್ದೊಳ್ತೀವಿ ಅಲ್ವಾ? ಆವಾಗ ನಮ್ಮ ಹತ್ರ ಮೊಬೈಲ್ಸ್ ಇರ್ತಿರ್ಲಿಲ್ಲ, ನಮ್ಮ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿರ್ತಿತ್ತು. ಹಾಗಾಗಿನೇ ಒಳ್ಳೆ ಎನರ್ಜಿಯಿಂದ ನಿದ್ರೆಯಿಂದ ಎದ್ದೊಳ್ತಿದ್ವಿ. ಈಗಿನ ದಿನಗಳಲ್ಲಿ ರಾತ್ರಿ ಎಲ್ಲ ಫೋನ್ಸ್ ಯೂಸ್ ಮಾಡೋದು ಆ್ಯಂಡ್ ಮಧ್ಯರಾತ್ರಿ ಮಲ್ಕೊಳ್ಳೋದ್ರಿಂದ ಬೆಳಗ್ಗೆ ಆ ಎನರ್ಜಿ ಎಲ್ಲ ಹೋಗಿರುತ್ತೆ, ಆ ಫ್ರೆಶ್ನೆಸ್ ಎಲ್ಲೂ ಕಾಣಿಸ್ತಿರಲ್ಲ. ಸೊ ಈ ರೀತಿಯ ಪ್ರಾಬ್ಲಮ್ಸ್ಗೆ 5 ವೇದಿಕ್ ಸೊಲ್ಯೂಷನ್ಸ್ ಇದೆ. ಅದೇನೋ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ಈ ರೀತಿಯ ಯೂಸ್ಫುಲ್ ಕಂಟೆಂಟ್ಸ್ ಒಂದು ನೋಟಿಫಿಕೇಶನ್ ಮೂಲಕ ನಿಮ್ಮನ್ನ ಬಂದು ಸೇರುತ್ತೆ. ನಾವ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ಕಮ್ ಟು ಪುಷ್ಪ ಪ್ರಸಂಗ. ಫಸ್ಟ್ ಸೊಲ್ಯೂಷನ್, ಡೈಲಿ ರೂಟೀನ್. ಇದಕ್ಕೆ ಒಂದು ಸಿಂಪಲ್ ಸ್ಟೋರಿ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೇನೆ. ಒಂದು ದಿನ ಚಿಕ್ಕ ರಿಸರ್ಚ್ ಮಾಡಿದ್ರು. ಒಂದೇ ಕ್ಲಾಸ್ ಓದ್ಕೊಳ್ತಿರೋ 2 ಹುಡುಗರನ್ನ ಕರೆದು ಒಂದು ಹುಡುಗನಿಗೆ ಬೇರೆ ಬೇರೆ ಸಮಯದಲ್ಲಿ, ಅಂದರೆ ರಾತ್ರಿ 9 ಗಂಟೆಗೆ ಒಂದು ದಿನ, ನೆಕ್ಸ್ಟ್ ಡೇ 11 ಗಂಟೆಗೆ, ಇನ್ನೊಂದು ದಿನ 1 ಗಂಟೆಗೆ, ಹೀಗೆ ದಿನ 10 ಅವರ್ಸ್ ಬೇರೆ ಬೇರೆ ಟೈಮಲ್ಲಿ ಒಂದು ಮಂತ್ ಮಲ್ಗೋಕ್ಕೆ ಹೇಳಿದ್ರು. ಇನ್ನೊಬ್ಬ ಹುಡುಗನಿಗೆ ರೂಟೀನ್ ಆಗಿ 7 ಅವರ್ಸ್ ಒಂದೇ ಟೈಮಲ್ಲಿ ಮಲ್ಗೋಕ್ಕೆ ಹೇಳಿದ್ರು. 1 ತಿಂಗಳ ನಂತರ ಅವರು ಇಬ್ಬರನ್ನ ಅಬ್ಸರ್ವ್ ಮಾಡಿದ್ರೆ ಮೊದಲನೇ ಹುಡುಗನಿಗೆ ಬ್ರೈನ್ ಪವರ್ ಆ್ಯಂಡ್ ಕಾನ್ಸಂಟ್ರೇಷನ್ ಲೆವೆಲ್ಸ್ ಕಡಿಮೆ ಆಯಿತು. ಅದೇ ಇನ್ನೊಬ್ಬ ಹುಡುಗನಿಗೆ ಕಡಿಮೆ ಸಮಯ ನಿದ್ರೆ ಮಾಡಿದ್ರೂ ಸಹ ಅವನ ಬ್ರೈನ್ ಪವರ್ ಇನ್ಕ್ರೀಸ್ ಆಯಿತು, ಕಾನ್ಸಂಟ್ರೇಷನ್ ಲೆವೆಲ್ ಸಹ ಹೆಚ್ಚಾಯಿತು. ಓದ್ಕೊಳ್ಳೋವಾಗ ಲೇಸಿಯಾಗಿ ಫೀಲ್ ಆಗ್ತಿರ್ಲಿಲ್ಲ, ಬೆಳಗ್ಗೆ ಎದ್ದೊಳೋವಾಗ ತುಂಬ ಎನರ್ಜಿಯಿಂದ ಇರ್ತಿದ್ದ. ಸೊ ವೇದಿಕ್ ಸೈನ್ಸ್ನ ಪ್ರಕಾರ ಡೈಲಿ ರೂಟೀನ್ ಅಭ್ಯಾಸ ಮಾಡ್ಕೊಳ್ಬೇಕು. ಪ್ರತಿದಿನ ಒಂದು ಫಿಕ್ಸ್ಡ್ ಟೈಮಲ್ಲಿ ನಿದ್ರೆ ಮಾಡೋಕ್ಕೆ ಅಭ್ಯಾಸ ಮಾಡ್ಕೊಳ್ಬೇಕು. ಇದು ತುಂಬ ಎನರ್ಜೆಟಿಕ್ ಆಗಿ ನಿಮ್ಮನ್ನ ಇರಿಸುತ್ತೆ. ಇಂದಿನಿಂದಲೇ ಆ ಅಭ್ಯಾಸನ ಶುರು ಮಾಡಿ. ಮತ್ತೆ ಅದು ಯಾವ ಟೈಮ್ ಆದರೂ ಸರಿ, ಬಟ್ ಒಂದು ಫಿಕ್ಸ್ಡ್ ಟೈಮ್ಗೆ ನಿದ್ರೆ ಮಾಡಬೇಕು. ಸೆಕೆಂಡ್ ಸೊಲ್ಯೂಷನ್, 5 ಸೆಕೆಂಡ್ಸ್ ರೂಲ್. ನಾವು ಜೀವನದಲ್ಲಿ ತಗೊಳ್ಳೋ ಯಾವ ಡಿಸಿಷನ್ ಆದರೂ ಈ 5 ಸೆಕೆಂಡ್ಸಲ್ಲೇ ತಗೊಳ್ತೀವಿ. ಇದು ಬೇಸಿಕ್ ರೂಲ್. ಜೀವನದಲ್ಲಿ ಯಾವುದೇ ರೀತಿಯ ಇಂಪಾರ್ಟೆಂಟ್ ಡಿಸಿಷನ್ ಆದರೂ 5 ಸೆಕೆಂಡ್ಸಲ್ಲೇ ತಗೊಳ್ಬೇಕು. 5 ಸೆಕೆಂಡ್ಸ್ಗಿಂತ ಹೆಚ್ಚಾಗಿ ತಗೊಂಡ್ರೆ ಮೈಂಡ್ ಎಲ್ಲ ಹೆವಿ ಆಗೋಗುತ್ತೆ. ಎಕ್ಸಾಂಪಲ್ಗೆ, ನೀವು ಬೆಳಗ್ಗೆ 6 ಗಂಟೆಗೆ ಎದ್ದೋಳೋಣ ಅಂತ ಅಲಾರಾಮ್ ಇಕ್ಕಿ ನಿದ್ರೆ ಮಾಡ್ತೀರಾ ಅಂದ್ಕೊಳ್ಳಿ. ಬೆಳಗ್ಗೆ ಅಲಾರಾಮ್ ಬಂದ ತಕ್ಷಣ 5 ಸೆಕೆಂಡ್ಸಲ್ಲಿ ಡಿಸಿಷನ್ ತಗೊಂಡು ನಿದ್ರೆಯಿಂದ ಎದ್ಬಿಡಬೇಕು. ಇಲ್ಲಾಂದರೆ ನಿಮ್ಮ ಮೈಂಡ್ ಹೆವಿಯಾಗಿ ಇನ್ನೂ ಸ್ವಲ್ಪ ಹೊತ್ತು ನಿದ್ರೆ ಮಾಡೋಣ, ಸ್ವಲ್ಪ ಹೊತ್ತು ನಿದ್ರೆ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಬಿಡು ಅಂತ ಎದ್ದೊಳೋಕ್ಕಾಗಲ್ಲ. ಅದಕ್ಕೆ ವೇದಿಕ್ ಸೈನ್ಸಲ್ಲಿ ಹೇಳಿರೋ ಹಾಗೆ 5 ಸೆಕೆಂಡ್ಸ್ ರೂಲ್ನ ಫಾಲೋ ಮಾಡಿ. ನಿದ್ರೆಯಿಂದ ಎದ್ದೊಳೋಕ್ಕಾಗ್ತಿಲ್ಲ ಅನ್ನೋ ಪ್ರಾಬ್ಲಮ್ಸ್ ಸಾಲ್ವ್ ಆಗಿಬಿಡುತ್ತೆ. ಥರ್ಡ್ ಸೊಲ್ಯೂಷನ್, ಬ್ಲಡ್ ಸರ್ಕ್ಯುಲೇಷನ್ ಟ್ರಿಕ್. ಯಾರ ಬಾಡಿಯಲ್ಲಿ ಬ್ಲಡ್ ಫ್ಲೋ ಹೆಚ್ಚಾಗಿರುತ್ತೋ ಅವರು ತುಂಬ ಎನರ್ಜೆಟಿಕ್ ಆಗಿರ್ತಾರೆ. ಯಾರ ಬಾಡಿಯಲ್ಲಿ ಬ್ಲಡ್ ಫ್ಲೋ ಕಡಿಮೆ ಇರುತ್ತೋ ಅವರು ಲೇಸಿ ಆಗಿರ್ತಾರೆ. ಅದು ವೇದಿಕ್ ಸೈನ್ಸಲ್ಲಿ ಮಾತ್ರ ಅಲ್ಲ, ನಾರ್ಮಲ್ ಸೈನ್ಸ್ ಸಹ ಅದೇ ಹೇಳುತ್ತೆ. ಯಾರಿಗೆ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೋ ಅವರು ಲೇಸಿ ಆಗಿರ್ತಾರೆ. ನಿಮಗೆ ಓದ್ಕೊಳ್ತಿರೋವಾಗ ನಿದ್ರೆ ಬರ್ತಿದೆ ಅಂತ ಅನ್ಸಿದ್ರೆ ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆ್ಯಂಡ್ ಎಕ್ಸಸೈಸ್ ಮಾತ್ರನೇ ಕಂಪ್ಲೀಟ್ ಸೊಲ್ಯೂಷನ್. 1 or 2 ಟೈಪ್ಸ್ ಆಫ್ ಎಕ್ಸಸೈಸಸ್ ಇವಾಗ ನಾನು ಹೇಳ್ತೀನಿ. ನಿಮಗೆ ಯಾವಾಗಾದರೂ ನಿದ್ರೆ ಬರ್ತಿದೆ ಅನಿಸಿದ್ರೆ ತಕ್ಷಣ ಕಿವಿನ ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ಕೆಳಗೆಯಿಂದ ಮೇಲೆ, ಮೇಲೆಯಿಂದ ಕೆಳಗೆ ಕಿವಿನ ಎಳೀರಿ. ಆವಾಗ ನಮಗೆ ನಮ್ಮ ಕಿವಿ ಸ್ವಲ್ಪ ಹೀಟ್ ಆದಂಗೆ ಫೀಲ್ ಆಗುತ್ತೆ ಅಲ್ವಾ? ಆ ಕಿವಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾರ್ಟ್ ಆಗಿ ಅದು ಬ್ರೈನ್ಗೆ ಹೋಗಿ ಬ್ರೈನ್ ಆ್ಯಕ್ಟಿವ್ ಆಗುತ್ತೆ. ಹಾಗೆ ನಿಮಗೆ ನಿದ್ರೆ ಬರೋವಾಗ ಎದ್ದು ನಡೀರಿ. ನಡೀತಿದ್ರೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗುತ್ತೆ.
ಆದರೆ ನೀವು ಲೈಬ್ರರಿಯಲ್ಲಿರೋವಾಗ ನಡೆಯೋಕ್ಕೆ ಆಗದೆ ಇರೋದ್ರಿಂದ ನೀವು ಓದ್ತಿರೋ ಸಬ್ಜೆಕ್ಟ್ಗೆ ರಿಲೇಟ್ ಆಗಿರೋ ವಿಷಯನ ನೋಟ್ಬುಕ್ಕಲ್ಲಿ ಬರಿತಿದ್ರೆ ಮಸಲ್ಸ್ ಮೂವ್ ಆಗ್ತಿರುತ್ತೆ, ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾರ್ಟ್ ಆಗಿ ಮೈಂಡ್ ಆಕ್ಟಿವ್ ಆಗುತ್ತೆ. ವೇದಿಕ್ ಸೈನ್ಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ನಿದ್ರೆನ ದೂರ ಮಾಡೋ ಒಳ್ಳೆ ಟೆಕ್ನಿಕ್. ಇನ್ನು 5th ಸೊಲ್ಯೂಷನ್, ಈಟ್ ಲೆಸ್ ಮೋರ್ ಟೈಮ್. ಇದರ ಹಿಂದಿನ ಸೈನ್ಸ್ ಏನೋ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಹೊಟ್ಟೆ ತುಂಬ ತಿಂದು ಓದ್ಕೊಳ್ಬೇಕು ಅಂತ ಕೂತ್ಕೊಂಡಾಗ ನಿಮಗೆ ನಿದ್ರೆ ಬರುತ್ತೆ. ಯಾಕಂದರೆ ನಿಮ್ಮ ದೇಹದಲ್ಲಿರೋ ಆಕ್ಸಿಜನ್ ಎಲ್ಲ ನೀವು ತಿಂದ ಫುಡ್ನ ಡೈಜೆಸ್ಟ್ ಮಾಡೋದ್ರಲ್ಲಿ ಯೂಸ್ ಆಗ್ತಿರೋದ್ರಿಂದ. ಬ್ರೈನಲ್ಲಿ ಆಕ್ಸಿಜನ್ ಕಡಿಮೆ ಆಗಿರೋದ್ರಿಂದ ನಿಮಗೆ ಆಯಾಸ ಆಗಿ ನಿದ್ರೆ ಬರುತ್ತೆ. ಊಟ ಮಾಡಿದ ಕೂಡಲೇ ಓದಬೇಡ ಅಂತ ನಮ್ಮ ಹಿರಿಯರು ಹೇಳಿರ್ತಾರಲ್ಲ. ಸೊ ವೇದಿಕ್ ಸೈನ್ಸ್ನ ಪ್ರಕಾರ ಇದಕ್ಕೆ ಸೊಲ್ಯೂಷನ್ ಏನಂದರೆ, ನೀವು ಹೆಚ್ಚಾಗಿ ಮಧ್ಯೆ ಮಧ್ಯೆ ಗ್ಯಾಪ್ ಕೊಡ್ತಾ ಊಟ ಮಾಡಬೇಕು. ಅಂದರೆ 2 ಸರಿ ತಿನ್ನೋಕ್ಕೆ ಬದಲಾಗಿ ಅದನ್ನು ಡಿವೈಡ್ ಮಾಡಿಕೊಂಡು 4 ಟೈಮ್ಸ್ ತಿನ್ನಬೇಕು. ಕಡಿಮೆ ತಿಂದರೆ ಆಕ್ಸಿಜನ್ ಕಡಿಮೆ ಖರ್ಚಾಗೋದ್ರಿಂದ ಎನರ್ಜಿ ಸೇವ್ ಆಗಿ ನಿಮಗೆ ನಿದ್ರೆ ಬರದೇ ಇರುತ್ತೆ. ಮಿಸ್ಸಾಗಿ ಹೆಚ್ಚಾಗಿ ತಿಂದರೆ ಸ್ವಲ್ಪ ವಾಕ್ ಮಾಡಿದ ನಂತರ ಓದೋಕ್ಕೆ ಕೂತ್ಕೊಳ್ಳಿ. ನೆಕ್ಸ್ಟ್ ಸೊಲ್ಯೂಷನ್, ಡಾರ್ಕ್ ಎನ್ವಿರಾನ್ಮೆಂಟ್. ನಮ್ಮ ಕಣ್ಣಲ್ಲಿ ರೆಸಾರ್ಟರ್ಸ್ ಅಂದರೆ ಕೆಲವು ಸೆನ್ಸರ್ ಆರ್ಗನ್ಸ್ ಇರುತ್ತೆ. ನಮ್ಮ ಕಣ್ಣಲ್ಲಿ ಸೂರ್ಯನ ಕಿರಣಗಳು ಬಿದ್ದಾಗ ಮೈಂಡ್ನ ಎನರ್ಜೆಟಿಕ್ ಆಗು ಅಂತ ಬ್ರೈನ್ಗೆ ಸೆನ್ಸರ್ ಸಿಗ್ನಲ್ನ ಕಳಿಸುತ್ತೆ. ಕತ್ಲಿರೋವಾಗ ನಮ್ಮ ಕಣ್ಣು ಬ್ರೈನ್ಗೆ ರೆಸ್ಟ್ ತಗೋ ಅಂತ ಸಿಗ್ನಲ್ಸ್ ಕಳಿಸುತ್ತೆ. ಸೊ ಕಡಿಮೆ ಲೈಟ್ ಇರೋ ರೂಮಲ್ಲಿ ಓದ್ಕೊಂಡ್ರೆ ಈ ರೀತಿಯ ಪ್ರಾಬ್ಲಮ್ಸ್ ಬರುತ್ತೆ. ಅದಕ್ಕೆ ಡಾರ್ಕ್ ಎನ್ವಿರಾನ್ಮೆಂಟ್ ಅಂದರೆ ಎಲ್ಲಿ ಲೈಟಿಂಗ್ ಕಡಿಮೆ ಇರುತ್ತೋ ಅಲ್ಲಿ ಓದಲೇಬೇಡಿ. ಚೆನ್ನಾಗಿ ಬೆಳಕಿರೋ ರೂಮಲ್ಲಿ, ಒಳ್ಳೆ ವೆಂಟಿಲೇಷನ್ ಇರೋ ರೂಮಲ್ಲಿ ಕುಳಿತುಕೊಂಡು ಓದ್ಕೊಳ್ಳಿ. ನಿಮ್ಮ ರೂಮಲ್ಲಿ ಲೈಟಿಂಗ್ ಕಡಿಮೆ ಇದ್ದರೆ ಇನ್ನೊಂದು ಲೈಟ್ನ ಫಿಕ್ಸ್ ಮಾಡ್ಕೊಳ್ಳಿ, ಅದು ಸಹ ನಿಮ್ಮ ಕಣ್ಣಿಗೆ ಒಳ್ಳೇದು ಮಾಡೋದೆ. ಸೊ ಇದೇ ವೇದಿಕ್ ಸೈನ್ಸ್ನ ಪ್ರಕಾರ ನಿಮ್ಮ ಲೇಸಿನೆಸ್ನ ಹೊಡೆದಾಕೋದು. ಫೈನಲ್ ಆಗಿ ನನಗೆ ಪರ್ಸ್ನಲ್ ಆಗಿ ವರ್ಕ್ ಆಗಿದೆ ಅನ್ನೋ ಒಂದು ಸೊಲ್ಯೂಷನ್ ಹೇಳ್ತೀನಿ. ನನಗೆ ನಿದ್ರೆ ಬಂದಾಗ ಇಷ್ಟ ಆಗೋ ಮೋಟಿವೇಶ್ನಲ್ ಸಾಂಗ್ನ ಹೈ ವಾಲ್ಯೂಮ್ ಇಟ್ಕೊಂಡು ಕೇಳ್ತಿರ್ತೀನಿ. ಮೋಟಿವೇಶನ್ ಸಾಂಗ್ಸ್ ಕೇಳ್ತಿದ್ರೆ ಆಟೋಮ್ಯಾಟಿಕ್ಕಾಗಿ ನಮಗೆ ಎನರ್ಜಿ ಲೆವೆಲ್ಸ್ ಹೆಚ್ಚಾಗಿ ನಿದ್ರೆ ಹೊಂಟೋಗುತ್ತೆ. ಆವಾಗ ಮತ್ತೆ ಓದೋಕ್ಕೆ ಕುಳಿತುಕೊಳ್ಬೋದು. ನಿಮಗೆ ಯಾವಾಗಾದರೂ ನಿದ್ದೆ ಬರ್ತಿದೆ ಅನ್ನಿಸ್ದಾಗ ನಿಮಗೆ ಇಷ್ಟವಾದ ಮೋಟಿವೇಶ್ನಲ್ ಸಾಂಗ್ಸ್ ಕೇಳಿ, ಅದರಿಂದ ನಿಮಗೆ ಹೊಸ ಎನರ್ಜಿ ಬರುತ್ತೆ. ಎನರ್ಜಿ ಬಂದರೆ ನಿದ್ರೆ ದೂರ ಆಗುತ್ತೆ. ಸೊ ಇನ್ನೇನಿದೆ ಥಿಂಕ್ ಮಾಡೋಕ್ಕೆ, ಇವುಗಳನ್ನ ಫಾಲೋ ಆಗಿ ನಿಮಗೆ ಬೇಕಾಗಿರೋದನ್ನ ಲೈಫಲ್ಲಿ ಅಚೀವ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಪ್ಲೀಸ್ ಮರಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.